ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಸೂಪರ್ ಸಂಡೇ ಆಗಿರೋದ್ರಿಂದ ಎರಡು ಎಕ್ಸೈಟಿಂಗ್ IPL ಪಂದ್ಯ ನಮಗೆ ನೋಡೋದಕ್ಕೆ ಸಿಗತ್ತೆ. ಸೊ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಾ ಇದ್ದರೆ, ಇನ್ನೊಂದು ಪಂದ್ಯ ಎಲ್ ಕ್ಲಾಸಿಕ್ ಆಫ್ IPL ಅಂತಲೇ ಪ್ರಸಿದ್ಧಿಯಾಗಿರುವ ಮುಂಬೈ ವರ್ಸಸ್ CSK ಪಂದ್ಯ ನೈಟ್ ಇದೆ. ಸೊ ಮೊದಲ ಪಂದ್ಯದ ಅಂದರೆ SRH ವರ್ಸಸ್ RR ಕುರಿತು ಈ ವಿಡಿಯೋದಲ್ಲಿ ಸಣ್ಣ ಪ್ರಿವ್ಯೂವನ್ನು ನೋಡೋಣ. ಸೊ ಮುಂದಿನ ಪಂದ್ಯದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇವತ್ತು ಹೈದರಾಬಾದ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಮೊದಲ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಎರಡು ಟೀಮ್ ಕೂಡ ಸಖತ್ ಬ್ಯಾಟಿಂಗ್ ಇರೋ ಟೀಮ್ ಅಂತಲೇ ಹೇಳ್ಬೋದು. ಸೊ ರನ್ ಹರಿಯೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಸೊ ಹೈದರಾಬಾದ್ ಅಪ್ರೋಚ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದು ಕೂಡ ಅವರ ಹೋಮ್ ಗ್ರೌಂಡ್ ಹೈದರಾಬಾದ್ನಲ್ಲಂತೂ ಚಚ್ಚಿ ಬಿಸಾಕ್ತಾರೆ. ಸೊ ಅದೇ ರೀತಿ ಇವತ್ತು ಕೂಡ ರನ್ ಹೊಳೆ ಹರಿಯೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ಎರಡು ತಂಡದ ಪ್ರೊಬ್ಯಾಬಲ್ 11 ಹೇಗಿರ್ಬೋದು ಅಂತ ನೋಡೋಣ ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಹೇಗಿರ್ಬೋದು ಇವತ್ತಿನ ತಂಡ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲನೇದಾಗಿ ಸನ್ರೈಸರ್ಸ್ ಪ್ರೊಬ್ಯಾಬಲ್ 11 ಬಗ್ಗೆ ನೋಡೋದಾದರೆ, ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಡಿಸ್ಟ್ರಕ್ಟಿವ್ ಡ್ಯೂ. ಖಂಡಿತವಾಗ್ಲೂ ಅವರೇ ಓಪನಿಂಗ್ ಇರ್ತಾರೆ. ಈ ತಂಡಕ್ಕೆ ಮತ್ತೊಬ್ಬ ಹೊಡಿಬಡಿ ಆಟಗಾರ ಎಂಟ್ರಿ ಆಗಿದ್ದಾರೆ, ಇಶಾನ್ ಕಿಶನ್ ಅವರು ಒನ್ ಡೌನ್ ಬರ್ತಾರೆ. ಅದಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಸಖತ್ತಾಗಿರೋ ಆಲ್ರೌಂಡರ್, ಅವರು ಕೂಡ ಇರ್ತಾರೆ. ನಂತರ ಹೆನ್ರಿಚ್ ಕ್ಲಾಸನ್ ಗೊತ್ತೇ ಇದೆ ಹೇಗೆ ಆಡ್ತಾರೆ ಅಂತ. ಸೊ ಅದಾದ ಬಳಿಕ ಕನ್ನಡಿಗ ಅಭಿನವ್ ಮನೋಹರ್ ಇರ್ಬೋದು. ಸೊ ಅಭಿನವ್ ಮನೋಹರ್ ಕೂಡ ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ ಖಂಡಿತವಾಗ್ಲೂ. ಸೊ ಅಭಿನವ್ ಮನೋಹರ್ ಈ ತಂಡದಲ್ಲಿ ಇರ್ಬೋದು. ಸೊ ಅದಾದ ಬಳಿಕ ಸಚಿನ್ ಬೇಬಿ ಆಡಿಸ್ಬೋದು. ಸೊ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಡೊಮೆಸ್ಟಿಕ್ನಲ್ಲಿ ಕೂಡ. ಸೊ ಅವ್ರು ಬರ್ಬೋದು. ಅದಾದ ಬಳಿಕ ಕ್ಯಾಪ್ಟನ್ ಕಮಿನ್ಸ್ ಇರ್ತಾರೆ. ಹರ್ಷಲ್ ಪಟೇಲ್, ರಾಹುಲ್ ಚಹಾರ್ ಹಾಗೂ ಮೊಹಮ್ಮದ್ ಶಮಿ ಇರ್ಬೋದು. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆ್ಯಡಮ್ ಜಾಂಪ್ ಅವರನ್ನು ತಗೋಬೋದು ಅಂತ ಅನಿಸ್ತಾ ಇದೆ. ಸೊ ಮಲ್ಡರ್ ಕಡೆಗೂ ಹೋಗ್ಬೋದು, ಅವರು ಕೂಡ ಆಲ್ರೌಂಡರ್ ಆಗಿರೋದ್ರಿಂದ. ಸೊ ಹಾಗಾಗಿ ಆಪ್ಷನ್ಸ್ಗಳು ಇದೆ ಇವ್ರಿಗೆ. ಸೊ ಮೊದಲು ಬ್ಯಾಟಿಂಗ್ ಮಾಡ್ತಾರಾ ಬೌಲಿಂಗ್ ಮಾಡ್ತಾರಾ ಅನ್ನೋ ನೋಡಿಕೊಂಡು ಇಂಪ್ಯಾಕ್ಟ್ ಪ್ಲೇಯರನ್ನು ಇವರು ಚೂಸ್ ಮಾಡ್ತಾರೆ ಖಂಡಿತವಾಗ್ಲೂ. ಸೊ ಇದು SRH ಪ್ರೊಬ್ಯಾಬಲ್ 11 ಇವತ್ತಿನ ಪಂದ್ಯಕ್ಕೆ ಇರ್ಬೋದು. ಇನ್ನು ರಾಜಸ್ಥಾನ್ ಪ್ರೊಬ್ಯಾಬಲ್ 11 ಕಡೆ ಬರೋದಾದರೆ, ಯಶಸ್ವಿ ಜೈಸ್ವಾಲ್ ಜೊತೆ ಬಟ್ಲರ್ ಓಪನಿಂಗ್ ಮಾಡ್ತಾಯಿದ್ರು. ಈ ಸೀಸನ್ನಲ್ಲಿ ಬಟ್ಲರ್ ರಾಜಸ್ಥಾನಕ್ಕೆ ಆಡ್ತಾಯಿಲ್ಲ. ಸೊ ಹಾಗಾಗಿ ಕ್ಯಾಪ್ಟನ್ ಸ್ಯಾಮ್ಸನ್ ಅವರೇ ಜೈಸ್ವಾಲ್ ಜೊತೆ ಬರ್ಬೋದು. ಇಂಡಿಯಾದಲ್ಲೂ ಕೂಡ ಓಪನರ್ ಆಗಿ ಆಡಿದ್ದಾರೆ. ಸೊ ಭಾರತ ತಂಡಕ್ಕೂ ಕೂಡ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಅವರೇ ಬರ್ಬೋದು. ಸ್ಯಾಮ್ಸನ್ ಇಂಜುರಿ ಆಗಿದ್ದಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಸೊ ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ. ಸೊ ಅವರೇನಾದ್ರು ಇಂಜುರಿ ಆದರೆ ಪರಾಗ್ ಅವರು ಕ್ಯಾಪ್ಟನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸ ಓಪನರ್ನ ಹುಡುಕಬೇಕಾಗತ್ತೆ. ಹಾಗೇನಾದರೂ ಆದರೆ ಮೋಸ್ಟ್ ಪ್ರಾಬಬ್ಲಿ ನಿತೀಶ್ ರಾಣಾ ಕಡೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ. ಸ್ಯಾಮ್ಸನ್ ಇದ್ದಾರೆ ಅಂತ ಅಂದ್ಕೊಂಡ್ರೆ ಸ್ಯಾಮ್ಸನ್ ಮತ್ತು ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ. 1 ಡೌನ್ನಲ್ಲಿ ನಿತೀಶ್ ರಾಣಾ ಬರ್ತಾರೆ. 2 ಡೌನ್ನಲ್ಲಿ ಪರಾಗ್ ಹಾಗೆಯೇ ಧ್ರುವ್ ಜುರೇಲ್ ಬರ್ತಾರೆ. ಅದಾದ ಬಳಿಕ ಇನ್ನು ಶಿಮ್ರನ್ ಹೆಟ್ಮಾಯರ್ ಹಾಗೆಯೇ ಶುಭಮ್ ಡುಬೆ ಹಾಗೆಯೇ ಒಂದಿರು ಹಸರಂಗ, ಜೋಪ್ರಾ ಆರ್ಚರ್, ಸಂದೀಪ್ ಶರ್ಮಾ ಬೌಲಿಂಗ್ನಲ್ಲಿ ಇರ್ತಾರೆ. ಇನ್ನು ಫರೂಕಿನ ತಗೊಳ್ಬೋದು. ಸೊ ಫರೂಕಿ ಸಖತ್ತಾಗಿರೋ ಓಪನಿಂಗ್ ಸ್ಪೆಲ್ಸ್ಗಳನ್ನು ಹಾಕ್ತಾರೆ. ಫರೂಕಿ ಮತ್ತು ಜೋಪ್ರಾ ಆರ್ಚರ್ ಓಪನಿಂಗ್ ಸ್ಪೆಲ್ ಹಾಕ್ಬೋದು. ಸೊ ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡೋದಾದರೆ, ಇನ್ನು ಸಂದೀಪ್ ಶರ್ಮಾ ಕೂಡ ಅವ್ರಿಗೆ ಸಾಥ್ ಕೊಡ್ತಾರೆ. ಸೊ 3 ಫಾಸ್ಟ್ ಬೌಲರ್ಸ್ಗಳು ಸಖತ್ತಾಗಿದ್ದಾರೆ ಇವ್ರ ಕಡೆ. ಹಸರಂಗ ಸ್ಪಿನ್ ಬೌಲರ್ ಆಗಿ ಆಡಿಸ್ಬೋದು ಈ ಮ್ಯಾಚ್ನಲ್ಲಿ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತುಷಾರ್ ದೇಶಪಾಂಡೆ ಅವ್ರನ್ನ ಹಾಕ್ಕೋಬೋದು. ಸೊ ಇನ್ ಕೇಸ್ ಏನಾದರೂ ಬ್ಯಾಟಿಂಗ್ ಬೇಕಾದರೆ ಬ್ಯಾಟ್ಸ್ಮನ್ ಯಾರನ್ನಾದ್ರು ಹಾಕ್ಕೊಳ್ತಾರೆ. ಸೊ ಹಾಗಾಗಿ ಆಕಾಶ್ ಮಧ್ವಾಲ್ ಕೂಡ ಒಂದು ಆಪ್ಷನ್ ಆಗ್ತಾರೆ. ಸೊ ಬೌಲಿಂಗ್ನಲ್ಲಿ. ಸೊ ನೋಡೋಣ, ತುಂಬಾ ಆಪ್ಷನ್ಸ್ಗಳಿದೆ, ಯಾರನ್ನು ಟ್ರೈ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅಂತ. ಸೊ ಇದು ನನ್ನ ಪ್ರಕಾರ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೆ. ಸೊ ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯಕ್ಕೆ ಹೇಗೆ ಪ್ಲೇಯಿಂಗ್ 11 ಇರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಮೊದಲ ಪಂದ್ಯ ಆಗಿರುತ್ತೆ. 3:30ಕ್ಕೆ ಈ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಸೊ ರನ್ ಹರಿಯೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಹೈದರಾಬಾದ್ನಲ್ಲಿ ನಡೀತಾ ಇರೋದ್ರಿಂದ ಹೆಡ್ ಮತ್ತು ಅಭಿಷೇಕ್ ಶರ್ಮನ ಹೇಗೆ ಕಟ್ ಆಗ್ತಾರೆ ರಾಜಸ್ಥಾನ್ ಬೌಲರ್ಸ್ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಅವರು ಒಮ್ಮೆ ನಿಂತರೆ 6 ಓವರ್ಗೆ 120, 130 ಹೊಡೆದು ಬಿಡ್ತಾರೆ. ಸೊ ಹಾಗಾಗಿ ಸ್ಟ್ರೇಟ್ ಅವೇ ಪ್ರೆಷರ್ ಹಾಕುವಂಥ ಪ್ಲೇಯರ್ಸು ಇಬ್ಬರು ಕೂಡ. ಸೊ ಅವರನ್ನು ಹೇಗೆ ಕಟ್ ಆಗ್ತಾರೆ ಅಂತ ನೋಡೋಣ ರಾಜಸ್ಥಾನ್ ಬೌಲರ್ಸ್ಗಳು. ಸೊ ಇದಾಗಿತ್ತು ಈ ಮ್ಯಾಚ್ನ ಸಣ್ಣ ಪ್ರಿವ್ಯೂ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್